ವೀಕ್ಷಕರೇ, ಈ ಸಂಪುಟ ವಿಸ್ತರಣೆಯ ಅಸಮಾಧಾನದ ಕುದಿ ಇನ್ನೂ ಕೂಡ ಕೋತ ಅಂತಾನೆ ಇದೆ. ಈ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಕಾಂಗ್ರೆಸ್ ಶಾಸಕರುಗಳು ವ್ಯಂಗ್ಯಭರಿತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಹಿರಿಯ ಕಾಂಗ್ರೆಸ್ ಶಾಸಕರುಗಳೇ ವ್ಯಂಗ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಮಾನದಂಡದಲ್ಲಿ ಈ ತರ ವಿಸ್ತರಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾವತ್ತೂ ಈ ರೀತಿ ಸಂಪುಟ ವಿಸ್ತರಣೆ ಆಗಿಲ್ಲ, ಇದು ವಿಚಿತ್ರ ಅಂತ ಕಾಂಗ್ರೆಸ್ನ ಹಿರಿಯ ಮುಖಂಡ ಎಚ್.ಕೆ. ಪಾಟೀಲ್ ಅವರ ಮುಂದೆ ದಿನೇಶ್ ಗುಂಡೂರಾವ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ ಒಳಮನೆಯಲ್ಲಿ ಏನಾಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆಯ ನಂತರದಲ್ಲಿ ಅನ್ನುವಂಥದ್ದು. ಎಚ್.ಕೆ. ಪಾಟೀಲ್ ಅವರ ಮನೆಗೆ ಭೇಟಿ ಕೊಟ್ಟು ದಿನೇಶ್ ಗುಂಡೂರಾವ್ ಚರ್ಚೆ ನಡೆಸಿದ್ದಾರೆ. ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಾಡಿದ್ರೆ ಅದಕ್ಕೆ ಗೊತ್ತಿಲ್ಲ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ ಗೊತ್ತಿಲ್ಲ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ ಗೊತ್ತಿಲ್ಲ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ ಗೊತ್ತಿಲ್ಲ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ ಗೊತ್ತಿಲ್ಲ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್ ದುರ್ಗದ್, ಇನ್ನೂ ಕೂಡ ಕಾಂಗ್ರೆಸ್ ಒಳಮನೆಯಲ್ಲಿ ಅಸಮಾಧಾನದ ಬೇಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗಿ ಆಡ್ತಾನೆ ಇದೆ. ಬೆಂಕಿ ಒಳಗಡೆ ಹಾಗೆ ಇದೆ ಅಂತ ದಿನೇಶ್ ಗುಂಡೂರಾವ್ ಅವರು ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ಯಾಕೆ ಭೇಟಿ ಕೊಟ್ಟಿದ್ರು? ಈಗ ಮುಂದಿನ ನಡೆ ಏನಿರುತ್ತೆ ದಿನೇಶ್ ಗುಂಡೂರಾವ್ ಅವರದ್ದು? ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಏನು ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರೇನಿದ್ದಾರೆ, ಮೇಲ್ನೋಟಕ್ಕೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂತೆ ಮತ್ತು ಪಕ್ಷದ ಕೆಲಸವನ್ನ ಮಾಡ್ತೀವಿ ಅಂತ ಮಾತುಗಳನ್ನ ಆಡಿದ್ರೂ ಕೂಡ ಆಂತರಿಕವಾಗಿ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಬೇಸರವನ್ನ ಈ ಕ್ಷಣದವರೆಗೂ ಇಟ್ಕೊಂಡಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಒಂದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಹಿರಿಯ ಶಾಸಕರು ಯಾರೆಲ್ಲ ಇದ್ದಾರೆ ಅವರನ್ನು ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್ರನ್ನು ಭೇಟಿ ಮಾಡಿದ್ರು, ದಿನೇಶ್ ಗುಂಡೂರಾವ್ ಅವರನ್ನು ಭೇಟಿ ಮಾಡಿದ್ರು. ನಿನ್ನೆ ಭೇಟಿಯ ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲ್ರು ಮತ್ತೆ ದಿನೇಶ್ ಗುಂಡೂರಾವ್ ಅವರು ಒಂದಷ್ಟು ಮುಕ್ತವಾದಂತಹ ಮಾತುಕತೆಗೆ ಆಡ್ಲಿಕ್ಕೆ ಆಗಿರಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಎಚ್.ಕೆ. ಪಾಟೀಲ್ ಅವರ ನಿವಾಸದಲ್ಲಿ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟು ಒಂದಷ್ಟು ಮುಕ್ತವಾದಂತಹ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಒಂದು ಮಾತುಕತೆಯ ಸಂದರ್ಭದಲ್ಲಿ ಈ ಬಾರಿಯ ಕ್ಯಾಬಿನೆಟ್ ವಿಸ್ತರಣೆ ವಿಚಾರಕ್ಕಾಗಿ ಒಂದಷ್ಟು ಅಪಹಾಸ್ಯದ ಅಸಮಾಧಾನವನ್ನ ವ್ಯಂಗ್ಯದ ಮೂಲಕವನ್ನೂ ಕೂಡ ವ್ಯಕ್ತಪಡಿಸಿರುವಂತದ್ದು ಪ್ರಸಂಗಗಳು ನಡೆದಿರುವಂತದ್ದು. ಯಾವ ಮಾನದಂಡಗಳ ಆಧಾರಿತವಾಗಿ ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ, ಹೊಸದಾಗಿ ಯಾವ ರೀತಿ ಮಾನದಂಡಗಳನ್ನು ಪರಿಗಣಿಸಲಾಗಿದೆ, ಹಿಂದೆ ಯಾವ ರೀತಿ ಯಾವುದೇ ಸಂದರ್ಭದಲ್ಲಿ ಈ ರೀತಿ ಆಗಿರಲಿಲ್ಲ, ಇದೊಂದು ರೀತಿಯ ವಿಚಿತ್ರವಾದಂತ ಕ್ಯಾಬಿನೆಟ್ ವಿಸ್ತರಣೆ ಅನ್ನುವಂತ ರೀತಿಯಲ್ಲಿ ನಗುನಗುತ್ತಲೇ ಇಬ್ಬರು ನಾಯಕರು ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ನಗುನಗುತ್ತಲೇ ಹೇಳ್ತಾರೆ, ಅದನ್ನ ನಗುನಗುತ್ತಲೇ ಎಚ್.ಕೆ. ಪಾಟೀಲ್ ಕೂಡ ಸ್ವೀಕಾರ ಮಾಡ್ತಾರೆ. ಹಂಗಾಗಿ ಅವರ ಅಸಮಾಧಾನವನ್ನ ನಗುನಗುತ್ತಲೇನೆ ಹೊರ ಹಾಕೋದ್ರ ಮೂಲಕ ತಮ್ಮ ಮುನಿಸು ಇನ್ನೂ ಕೂಡ ಇದೆ ಅನ್ನುವಂತ ಒಂದಷ್ಟು ಸ್ಪಷ್ಟವಾದಂತಹ ಸಂದೇಶಗಳಂತೂ ಹಿರಿಯ ಶಾಸಕರು ಕೊಡ್ತಾರಂತದ್ದು. ಇದು ತಾತ್ಕಾಲಿಕವಾಗಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಪ್ರಭಾವ ಬೀರದೆ ಹೋದ್ರೂ ಕೂಡ ಲಾಂಗ್ ಲಾಸ್ಟ್ ಆಗಿ ಪಕ್ಷಕ್ಕೆ ಸಾಕಷ್ಟು ಒಂದಷ್ಟು ಡ್ಯಾಮೇಜ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಈಗ ಬೆಂಗಳೂರಿನಂತ ವಿಚಾರಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಜಿಬಿಐ ಚುನಾವಣೆಗಳು ಬರ್ತಾ ಇದಾವೆ. ರಾಜ್ಯದ ವಿಚಾರಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳು ಇದಾವೆ. ಮುಂಬರುವಂತಹ ಚುನಾವಣೆಯ ಸಂದರ್ಭಗಳಲ್ಲಿ ಒಂದಷ್ಟು ಬಣ ಬಡಿದಾಟ ಆಗಿರ್ಬೋದು, ತಮಗೆ ಅವಕಾಶ ಸಿಕ್ಕಿಲ್ಲ ಅನ್ನೋಂತ ಬೇಸರ ಆಗಿರ್ಬೋದು, ಎಲ್ಲವೂ ಕೂಡ ಏನಾದ್ರೂ ಒಂದೊಮ್ಮೆ ಏನಾದ್ರೂ ವರ್ಕೌಟ್ ಆದ್ರೆ ಅದು ಸಹಜವಾಗಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಹಿನ್ನಡೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಹಾಗಾಗಿ ಹಿರಿಯ ಶಾಸಕರನ್ನ ಮತ್ತೆ ಒಂದಷ್ಟು ತ್ಯಾಗದ ಸೂತ್ರದ ಅಳವಡಿಕೆಯ ಚರ್ಚೆಯನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋಂಥದ್ದು ಕೂಡ ಈಗ ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತ ಡೀಟೇಲ್ಸ್ಗಾಗಿ.